लेकिन हमने इवैक्यूएशन की बहुत अच्छी कार्रवाई की है। आप हमारे को खाना प्रोवाइड करो और पानी प्रोवाइड करो। बोलो भाई, बोलो 205 ಕಿಲೋಮೀಟರ್ ಇಲ್ಲಿಂದ ಯಾರು ಹೋಗ್ತಾರೆ? ಟ್ರಕ್ ತಿರುಗ್ಬಿಟ್ಟು ನಾವು ಹೋಗ್ತೀವ? ನಾವು ಹೋಗಲ್ಲ. ಒಂಥರ ಚೆನ್ನಾಗಿದೆ ನೋಡೋದಕ್ಕೆ. ಬಟ್ ಇದರಿಂದ ಇವಾಗ ಒಂದ್ಸಲಿ ಹೋದ್ರೆ ಸಾಕು ಅಂತಾಗಿದೆ ನಮಗೆ. ಬೆಳಗ್ಗೆ ಹೋಗೋಣ ಅಂತ ನೋಡಿದ್ರೆ ಕತೆ ಈ ತರ ಇದೆ. ಚಿಲ್ಡ್ ಬಿಯರ್ ಬೇಕಾಗಿಂತ ಸ್ನೋಫಾಲ್ ಅಲ್ಲಿ ಅದ್ರ ನಗಡಿ ಹೆಸರೇ ಚಿಲ್ಡ್ ಬಿಯರ್. ಹೋಲಿ ಶಿಟ್, ಎಂತ ರೋಡ್ ಗುರು. ಮೊನ್ನೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ರೋಡ್. ಇಲ್ಲೆಲ್ಲ ಕನೆಕ್ಟಿಂಗ್ ಸ್ಟೇಟ್ಸ್, ಕನೆಕ್ಟಿಂಗ್ ಹಾರ್ಟ್ಸ್. Hi guys, very good morning. Namaste from Sarchu. Soaking with the snow. We're stuck here. So ನಿನ್ನೆ ಇಲ್ಲಿಗೆ ನಾವು ಸರ್ಚುಗೆ ಬಂದ್ವಿ ಏನೋ ಹಿಡ್ಕೊಂಡು. ಅದಾದ್ಮೇಲೆ ನೀವು ನೋಡಿರ್ತೀರಿ ನಾವು ಬಾರಲಾಚೆ ಟ್ರೈ ಮಾಡಿದ್ವಿ. ಇವಾಗ ಅದಕ್ಕೆ ರೋಡ್ ಬ್ಲಾಕ್ ಆಗಿತ್ತು. ಸೊ ಅದಕ್ಕೆ ಮತ್ತೆ ಪುನಃ ಸರ್ಚುಗೆ ರಿಟರ್ನ್ ಬಂದಿದ್ದೀವಿ. ಬಂದುಬಿಟ್ಟು ಇವತ್ತು ಬೆಳಗ್ಗೆ ಹೋಗೋಣ ಅಂತ ನೋಡಿದ್ರೆ ಕತೆ ಈ ಥರ ಇದೆ. ಎದುರುಗಡೆ ಮೌಂಟೇನ್ ಇದೆ, ಏನೂ ಕಾಣಿಸ್ತಿಲ್ಲ. ಬರೀ ಅಲ್ಲಲ್ಲಿ ಮಾತ್ರ ಸ್ವಲ್ಪ ಡಾರ್ಕ್ ಪ್ಯಾಚಸ್ ಕಾಣಿಸ್ತದೆ. ರಾಕಿ ಗಾಡಿ ಮತ್ತೆ ಪಂಚರ್ ಆಗಿದೆ ಸರ್ಚಿನಲ್ಲಿ. ಸತತವಾಗಿ ಮೂರನೇ ಸಲ ಪಂಚರ್. ಫಸ್ಟ್ ಪಂಚರ್ 150 ರೂಪಾಯಿ, ಸೆಕೆಂಡ್ ಪಂಚರ್ 7,000 ರೂಪಾಯಿ, ಇದು ಮೋಸ್ಟ್ಲಿ 20,000 ರೂಪಾಯಿ. ಸೈಕ್ ಸೀನ್. ಸೊ ಇಲ್ಲೊಂದು ಟೆಂಟಲ್ಲಿ, ಈ ಸರ್ಚನಲ್ಲಿ ನಿಮ್ಗೆ ಯಾವುದೇ ಹೋಮ್ ಸ್ಟೇಸ್ಗಳಿಲ್ಲ, ಬರೀ ಟೆಂಟ್ ಸ್ಟೇ ಮಾತ್ರ ಇರೋದು. ಟೆಂಟ್ ಹಣೆ ಬರೋ ಒಳಗಡೆಗೆ ನೀರು, ಆಮೇಲೆ ಹೆವಿ ಕೋಲ್ಡು, ಬೆಡ್ ಕೋಲ್ಡು, ರಗ್, ಬ್ಲ್ಯಾಂಕೆಟ್ ಎಲ್ಲ ಕೋಲ್ಡ್. ಸೊ ಈ ಥರ ಇದೆ ಜಾಗ ನಮ್ದು ಇವಾಗ ಸದ್ಯಕ್ಕಿರೋದು. ನೋಡೋಕೆ ತುಂಬ ಚೆನ್ನಾಗಿದೆ, ಬಟ್ ಇರೋದಕ್ಕಲ್ಲ. ಇದಿಷ್ಟೇ ಸ್ಲೋ ಮೋಷನ್ ವೀಡಿಯೋಗಳಿಗೆ, ರೀಲ್ಗಳಿಗೆ ಬೆಸ್ಟ್ ಜಾಗ. ಇಲ್ಲಿ ಹಿಂದ್ಗಡೆ ಪೂರ್ತಿ ನಿನ್ನೆ ನೈಟು ಇವತ್ತು ಬೆಳಗ್ಗೆ ಎಲ್ಲ ಕಲ್ಲು ಬೀಳ್ತಾಯಿತ್ತು ಮೇಲ್ಗಡೆಯಿಂದ. ಮೋಸ್ಟ್ಲಿ ನಾವು ಇವತ್ತು ಸ್ಟೇ ಇಲ್ಲೇ ಹಾಕ್ತೀವಿ. ನಾಳೆ ಇಲ್ಲಿಂದ ನೋಡಬೇಕು ಗಾಡಿನ ಟೋ ಮಾಡಬೇಕಾಗುತ್ತಾ ಏನು ಕತೆ ಅಂತ. ಯಾಕಂದರೆ ಬರಲಾಚೆ ಇನ್ನೂ ಹೆವಿ ಸ್ನೋಫಾಲ್ ಇರುತ್ತೆ, ಆಮೇಲೆ ರೋಡ್ ಬ್ಲಾಕ್ಗಳಿರುತ್ತೆ. ಸೊ ಗಾಡಿ ಮೋಸ್ಟ್ಲಿ ಇಲ್ಲಿಂದ ನಾವು ಶಿಫ್ಟ್ ಮಾಡ್ತೀವಿ ಕ್ಯಾಂಪರಲ್ಲಿ, ಇಲ್ಲಿಂದ ಜಿಸ್ಪಾ ಅಥವಾ ಕಿಲಾಂಗ್ಗೆ. ಆಮೇಲೆ ಅಲ್ಲಿಂದ ನೋಡಬೇಕು. ವೆದರ್ ರಿಪೋರ್ಟ್ ಪ್ರಕಾರ ಮನಾಲಿನಲ್ಲೂ ಇನ್ನೂ ಜಾಸ್ತಿ ಮಳೆ ಇದೆ. ಎಲ್ಲಿ ಮನಾಲಿನಲ್ಲಿ ರೋಡ್ ಬ್ಲಾಕ್ಗಳಿದೆಯಂತೆ. ನೋಡ್ಬೇಕೇನಾಗುತ್ತಂತ. ಲೆಟ್ಸ್ ಗೋ, ಲೆಟ್ಸ್ ಸಿ. ಗೆಟಿಂಗ್ ರೆಡಿ ಫಾರ್ ದ ಸ್ನೋ. कितना साउंड तुले बोलने को. बना में टेंशन को. ಯಾಕೆ ಎಲ್ಲಿದ್ಯೋ? ಕಾಣಿಸ್ತಿದ್ಯಾ? ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಡೇ 3 at ಸರ್ಚು. ಸ್ಟಕ್ at ಸರ್ಚು.
ಸೊ ಸರ್ಚ್ನಲ್ಲೇ ನಾವು ಇನ್ನೂ ಉಳ್ಕೊಂಡಿದ್ದೀವಿ. ಇನ್ನು 3 ದಿನ ಆಯಿತು. ಇನ್ನು ಇಲ್ಲೇ ಇದ್ದೀವಿ. ನೆಟ್ವರ್ಕಿಗೆ ಒಂದು 8 ಕಿಲೋಮೀಟ್ರ್ ಬರಬೇಕು. ಅಪ್ಡೇಟ್ ಮಾಡಿ ಹಂಗೆಲ್ಲ ಬಂದು ನಾವು ಸ್ವಲ್ಪ ಬ್ರೌಸ್ ಮಾಡಿ ಏನೇನಾಗ್ತದೆ ನ್ಯೂಸ್ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಇಲ್ಲಿರೋ ನ್ಯೂಸ್ ಪ್ರಕಾರ ಒಂದು 2-3 ದಿನ ಆಗುತ್ತೆ ಇಲ್ಲಿಂದ ರೋಡ್ಗಳು ಓಪನ್ ಆಗೋದು. ಬಟ್ ಮನಾಲಿ ಕುಲು ಹೈವೇ ಎಲ್ಲನೂ ಕ್ಲೋಸ್ ಆಗೋಗಿದೆ. ಕುಲು ಟು ಚಂಡೀಗಢ ರೋಡ್ ಎಲ್ಲನೂ ಕ್ಲೋಸ್ ಆಗೋಗಿದೆ. ಮಂಡಿ ಹತ್ರ ಸುಮಾರು ಜನ, 100 ಜನ ಇಲ್ಲೇ ಸರ್ಚ್ನಲ್ಲಿ ಉಳ್ಕೊಂಡಿದ್ದಾರೆ, ಬಾಕಿಯಾಗೋಗಿದ್ದಾರೆ. ಆಮೇಲೆ ಲೇಯಿಂದ ಈ ಕಡೆ ಬರೋ ರೋಡನ್ನು ಎಲ್ಲ ಕ್ಲೋಸ್ ಆಗೋಗಿದೆ. ಏನಕ್ಕಂದರೆ ಎಲ್ಲ ಕಡೆ 2 ಫೀಟ್ 3 ಫೀಟ್ ಸ್ನೋ ರೋಡಲ್ಲಿದೆ. ಸೊ ಹಂಗಾಗಿ ಯಾರಿಗೂ ಎಲ್ಲಿಗೂ ಹೋಗೋಕ್ಕಾಗ್ತಿಲ್ಲ. ಸೊ ಇವತ್ತು ಸ್ವಲ್ಪ ಆ್ಯಕ್ಚುಲಿ ಸ್ನೋ ಇಲ್ಲ, ಬಟ್ ಇವತ್ತು ಮಳೆ ಇದೆ, ಹೆವಿ ಮಳೆ ಇದೆ. ನಿನ್ನೆ ಫುಲ್ ಸ್ನೋ ಇತ್ತು. ತೋರಿಸೋದು ಚಿಲ್ಡ್ ಬಿಯರ್ ಬೇಕಾ ಇಂಥ ಸ್ನೋಫಾಲಲ್ಲಿ? ಅಲ್ಲೊಂದು ಅಂಗಡಿ ಹೆಸರೇ ಚಿಲ್ಡ್ ಬಿಯರ್. ಇಲ್ಲೊಂದು ಅಂಗಡಿ ಇದೆ, ಅಂಗಡಿ ಹೆಸರೇ ಚಿಲ್ಡ್ ಬಿಯರ್. ಇಂಥ ಸ್ನೋಫಾಲ್ ಇಂಥ ಚಳಿನಲ್ಲಿ. ಸೊ ನಾವಿವಾಗ ಕಂಪ್ಲೀಟ್ಲಿ ಸೆಟಾಗಿ ಹೋಗ್ಬಿಟ್ಟಿದ್ದೀವಿ ಈ ಆಲ್ಟಿಟ್ಯೂಡ್ಗೆ. 13,000 ಫೀಟ್ ಹೈಟಲ್ಲಿ ಇರೋದು ಇವಾಗ. ನಮ್ಮ ಜೊತೆ ಇನ್ನೂ 2 ರೈಡರ್ ಸಿಕ್ಕಿದ್ರು, ನೋಡಿರ್ತೀರಾ. ಸೊ ಅವರು ಹಂಗೆ ಇನ್ನೂ 2 ಪಿಕಪ್ಪಲ್ಲಿ ಬಂದಿದ್ದರು ಇಲ್ಲಿಂದ ಅಲ್ಲಿ ಪ್ಯಾಂಗಾಂಗಿಂದ. ಅವರು ನಮ್ಮ ಸ್ಟೇನಲ್ಲಿ ಉಳ್ಕೊಂಡಿದ್ದಾರೆ. ಎಷ್ಟು ದಿನ ಉಳಿತೀವಿ ಅಷ್ಟು ದಿನ ಒಂದು ವೀಡಿಯೋ ಮಾಡಿ ಇಟ್ಕೊಂಡ್ಬಿಡೋದು. ಏನಾಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡ್ತೀರಾ, ನಮಗೇನೂ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡ್ತೀರಾ, ಇಲ್ಲಾಂದರೆ ನಮ್ಮ ಮೊಬೈಲಲ್ಲೇ ಇರುತ್ತೆ. ಓಕೆ, ಸಿ ಯು ಟುಮಾರೋ. ಬಾಯ್ 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 ಬಾಯ್. ಫ್ರೀಸ್ ಆಗಿದೆ, ಬಾಯ್. ಕೈಯೆಲ್ಲ ಫ್ರೀಸ್ ಆಗಿ ಹೋಗಿದೆ, ಬಾಯ್. लेकिन हमने इवैक्यूएशन की बहुत अच्छी कार्रवाई की है. हमारी लोकल टीम्स और SHOs के साथ मिलकर हमने जहाँ जहाँ पर लोगों को खतरा है वहाँ से लोगों को हमने इवैक्यूएट किए. ಹಾಯ್ ಆಲ್, ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ಸ್ವಲ್ಪ ವೆದರ್ ಸ್ವಲ್ಪ ಕ್ಲಿಯರ್ ಆಗಿದೆ, ನಾವು ನೋಡ್ತಿರ್ಬೋದು. ಇವತ್ತು ಮಳೆ ಇಲ್ಲ, ಬಿಸಿಲಿದೆ. ಸೊ ಮನಾಲಿ ಸರ್ಚಿಂದ ಮನಾಲಿ ರೋಡು ಕ್ಲೀನ್ ಮಾಡ್ತಾ ಇದ್ದಾರೆ, ಅಂದರೆ ರೋಡೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಮಗೆ ಸಿಕ್ಕಿರೋ ನ್ಯೂಸ್ ಪ್ರಕಾರ ಏನಂದರೆ ಮನಾಲಿ ತನಕ ಹೋಗೋಕ್ಕಾಗಲ್ಲ, ಮನಾಲಿದ ಕಂಡೀಷನ್ ಇನ್ನೂ ವರ್ಸ್ಟ್ ಇದೆ. ಸೊ ಜಿಸ್ಪಾ ತನಕ ಬಿಡ್ತಾರೆ ಅಂತ ಅಂದಿದ್ದಾರೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಅಲ್ಲಿ ತನಕ ನಾವು ನಮ್ಮದು ಕ್ಯಾಂಪ್ ಏನಿತ್ತು, ಕ್ಯಾಂಪ್ ಸೈಟಿಂದ ಬಿಟ್ಟು ಇಲ್ಲಿ ಸರ್ಚ್ನಲ್ಲಿ ಸ್ವಲ್ಪ ನೆಟ್ವರ್ಕ್ ಸಿಗೋ ಕಡೆ ಬಂದು ಇಲ್ಲಿ ಡಾಬಾದಲ್ಲಿ ಉಳ್ಕೊಂಡಿದ್ದೀವಿ ಸದ್ಯಕ್ಕೆ. ಸೊ ಯಾವಾಗ ಓಪನ್ ಆಗುತ್ತೋ ಆವಾಗ ಇಲ್ಲಿಂದ ಹೊರಡೋದ ಅಂತ. ಆಮೇಲೆ ಫ್ಯೂಯಲ್ ಹುಡುಕ್ಬೇಕು. ಇಲ್ಲಿ ಫ್ಯೂಯಲ್ ಸ್ವಲ್ಪ ನಮ್ಮದು ಕಮ್ಮಿ ಇದೆ. ಸೊ ಅದು ಬಿಟ್ಟರೆ ಫಾರ್ ನಾವ್ ಎವ್ರಿಥಿಂಗ್ ಲುಕ್ಸ್ ಗುಡ್. ಸೊ ನೀಡ್ ಟು ಸಿ, ನೋಡಬೇಕು, ಸ್ವಲ್ಪ ವೆಯ್ಟ್ ಮಾಡಬೇಕು. 2 ಗಂಟೆ ಆಯ್ತು ಇವಾಗ. ಸಂಜೆ ಅಷ್ಟೊತ್ತಿಗೆ ಓಪನ್ ಆಗುತ್ತೆ ಅಂದಿದ್ರು, ಬಟ್ ಡೌಟ್ ಇದೆ, ನಾಳೆ ಓಪನ್ ಆಗ್ಬೋದು. ಸೊ ಅದಕ್ಕೆ ಬಿ ಪ್ರಿಪೇರ್ಡ್ ಅಂತ ಅಂದ್ಕೊಂಡು ನಾವು ಇಲ್ಲಿ ಬಂದು ರೆಡಿಯಾಗಿ ನಿಂತಿದ್ದೀವಿ. ಸೊ ಎಷ್ಟೊತ್ತಿಗೆ ಯಾವಾಗ ಓಪನ್ ಆಗುತ್ತೋ ಆವಾಗ ಇಲ್ಲಿಂದ ಹೊರಡೋದು ಅಂತ. ಓಕೆ ನೋಡಿ, ವೆದರ್ ಹೀಗಿದೆ ಇವತ್ತು. ಸೊ ಗ್ಲೇಷಿಯರಲ್ಲಿ ಇದೆಲ್ಲ ಮೌಂಟೇನ್ಗಳೆಲ್ಲ ನಿನ್ನೆ ಎಲ್ಲ ಕವರ್ ಆಗೋಗಿತ್ತು. ಸೊ ಇದೂ ಅಷ್ಟೇ, ಆಮೇಲೆ ಈ ಕಡೆದೂ ಅಷ್ಟೇ. ಸೊ ಎಲ್ಲ ಕವರ್ ಆಗೋಗಿತ್ತು. ಇವಾಗೆಲ್ಲ ಗ್ಲೇಷಿಯರ್ ಎಲ್ಲ ನೀರಾಗಿ ಮೆಲ್ಟಾಗಿ ಬರ್ತಾಯಿದೆ. ಸೊ ರೋಡ್ ಕೆಲಸ ನಡೀತಾ ಇದೆ. ಸೊ ವೆದರ್ ಚೆನ್ನಾಗಿರೋದ್ರಿಂದ. ಸೊ ವಿಲ್ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್. ಸೊ ಹಾಯ್ ಆಲ್, ವೆರಿ ಗುಡ್ ಮಾರ್ನಿಂಗ್. ಸೊ ನಮ್ಮದು ಇವತ್ತು 5ನೇ ದಿನ ಸರ್ಚುನಲ್ಲಿ. ಸೊ ನಮಗೆ ಸಿಕ್ಕಿರೋ ನ್ಯೂಸ್ ಪ್ರಕಾರ ಕಿಲಾಂಗಿಂದ ಮನಾಲಿ ರೂಟ್ ಎಲ್ಲನೂ ಓಪನ್ ಆಗಿದೆ. ಅಂದರೆ 1 ವೇ ಮಾಡಿ ಅಲೋ ಮಾಡ್ತಾಯಿದ್ದಾರೆ ಹೋಗೋದಕ್ಕೆ ಗಾಡಿಗಳಿಗೆ. ಬಟ್ ಪ್ರಾಬ್ಲಮ್ ಏನಾಗಿರೋದು ಅಂದರೆ ನಾವಿರೋ ಜಾಗ ಸರ್ಚು
ಇಂದ ಜಿಸ್ಪಾಗೆ. ಸೊ ಈ ಎರಡರ ಮಧ್ಯೆ ರೋಡ್ ಇನ್ನೂ ಓಪನ್ ಆಗಿಲ್ಲ. ಬಟ್ ಕೆಲವರು ಓಪನ್ ಆಗಿದೆ ಅಂತಿದ್ದಾರೆ, ಕೆಲವರು ಓಪನ್ ಆಗಿಲ್ಲ ಅಂತಿದ್ದಾರೆ. ಏನಂತ ಕರೆಕ್ಟಾಗಿ ಅಪ್ಡೇಟ್ ಇಲ್ಲ. ಅದಕ್ಕೆ ಕರೆಕ್ಟಾಗಿ ಒಂದು ವ್ಯಾಲಿಡ್ ಇನ್ಫಾರ್ಮೇಷನ್ ಸಿಗಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಇಲ್ಲಿ ಅಟ್ಲೀಸ್ಟ್ ಇಲ್ಲಿ ತಿನ್ನೋಕ್ಕೆ ಅದು ಇದೆಲ್ಲ ಸಿಗುತ್ತೆ, ಫೆಸಿಲಿಟಿ ಇದೆ. ಸೊ ಮಧ್ಯೆ ಹೋಗಿ ಲಾಕ್ ಆದರೆ ನಮ್ಗೆ ಏನೂ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಹೋಲ್ಡ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಕೋಲ್ಡ್ ಹೆವಿ ಇದೆ. ಬಾರಲಾಚೆ -3 ಇದೆ ಇವತ್ತು ಕ್ರಾಸ್ ಆಗಂಗಿದ್ರು. ರಾಕಿ ಇಲ್ಲಿ ಆದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದಾನೆ. ಕೈಯೆಲ್ಲ ನಂಬಾಗಿ ಹೋಗಿದೆ ರಾಕಿದು. ನಂಬಾಗಿ ಹೋಗುತ್ತೆ, ಹೋದರೆ ಅದಕ್ಕೆ ಕೈ ನಂಬಾಗದನ್ನ ಹೆಂಗೆಲ್ಲ ಪ್ರಿವೆಂಟ್ ಮಾಡ್ಬೋದು ಅಂದ್ಕೊಂಡು ರಾಕಿ ಗೂಗಲ್ ಮಾಡ್ತಾ ಇದ್ದಾನೆ. ಸೊ ಇದು ಸದ್ಯಕ್ಕಿರೋ ಅಪ್ಡೇಟ್ ನೋಡಿ. ಎಲ್ಲ ಟ್ರಕ್ಗಳೆಲ್ಲ ನಿಂತಿದೆ ಇಲ್ಲಿ ನೋಡಿ. ಇದೇ ನಮ್ಮದು ಸ್ಟೇ, ಇಲ್ಲೇ ನಮ್ಮದು ಊಟ ತಿಂಡಿ ನಿದ್ದೆ ಎಲ್ಲನೂ ಸರ್ಚಿನಲ್ಲಿ. ನೋಡೋದ ಬೇರೆ ಅಪ್ಡೇಟ್ ಸಿಗುತ್ತಾ ಅಂತ. ಅಪ್ಡೇಟ್ ಸಿಕ್ಕ ತಕ್ಷಣ ಇಲ್ಲಿಂದ ಹೊರಡೋದು, ಜಾಗ ಖಾಲಿ ಮಾಡೋರು ಇಲ್ಲಿಂದ. ಓಕೆ, ಸಿ ಯು, ಬಾಯ್ ಬಾಯ್ ರಾಕಿ, ಬಾಯ್ ಬಾಯ್. आप हमारे को खाना प्रोवाइड करो और पानी प्रोवाइड करो। हमारा कोई इशू नहीं, हम यहाँ 10 दिन तक और रहेंगे। और 30 रुपए का कब चाय का दे रहे हैं, वो क्या करेंगे हम? सीएम साहब की वीडियो आ रही है, खड़ा होके थोड़े टूरिस्ट निकाल के बोल दिया कि हमने टूरिस्ट निकाल दिया। दुनिया देख रही, तुम सब लाइव जा रहे हो तुम. ಸೊ ಏನಾಗಿದೆ ಅಂದರೆ ಇವಾಗ ಇಲ್ಲಿಂದ ಪೊಲೀಸರು ಹೈಯರ್ ಅಥಾರಿಟಿಗೆ ಫೋನ್ ಮಾಡಿ ಏನಂತ ವಿಷಯ ತಿಳಿಸ್ತಾರಂತೆ. ಸೊ ಅಲ್ಲಿ ತನಕ ನಾವು ಇಲ್ಲೇ ವೇಟ್ ಮಾಡಬೇಕು. ಸೊ ಎಲ್ಲರಿಗೂ ವೇಟ್ ಮಾಡಕ್ಕೆ ಹೇಳಿದ್ದಾರೆ. ಇವಾಗ ಸ್ವಲ್ಪ ಬಿಸಿ ಮುಟ್ಟಿದೆ ಇಲ್ಲಿ ಎಲ್ಲರಿಗೂ. ಊಟ ತಿಂಡಿ ಇಲ್ಲ ಯಾರ ಹತ್ರ. ಬರೀ 15-20 ಗಾಡಿ ಇದೆ ಅಂದಿದ್ರು ಇಲ್ಲಿ ಟ್ರಕ್. ಇಲ್ಲಿ ನೋಡಿದ್ರೆ 200-300 ಗಾಡಿ ಇದೆ ಇಲ್ಲಿ. ಇವರು ಕರೆಕ್ಟಾಗಿ ಇನ್ಫಾರ್ಮೇಷನ್ ಪಾಸ್ ಮಾಡಿಲ್ಲ ಇಲ್ಲ ಹಿಮಾಚಲ್ ಪೊಲೀಸ್ ಇಲ್ಲಿಂದ ಬಾರ್ಡರಿಂದ ಗೌರ್ಮೆಂಟ್ಗೆ. ಸೊ ಅದಕ್ಕೆ ನಿಧಾನಕ್ಕೆ ನಡೀತಿದೆ ಕೆಲಸನೂ ಅಲ್ಲಿ ಮೇಲ್ಗಡೆಗೆ ಬರಲಚ್ಚದಲ್ಲಿ. ಸೊ ಅದಕ್ಕೆಲ್ಲ ಟ್ರಕ್ ಅವರೆಲ್ಲ ಒಟ್ಟಾಗಿ ಇವಾಗ ಬಂದು ಸ್ವಲ್ಪ ದಬಾಯಿಸಿ ಕೇಳ್ತಿರೋದು. ನೋಡ್ಬೇಕು ಇದ್ರ ಮುಂದೆ ರೇಷನ್ ಪ್ರೊವೈಡ್ ಮಾಡ್ತಾರಾ ಇಲ್ಲ ಜಾಗ ಅದಕ್ಕೆ ಟ್ರಕ್ ಅವ್ರು ಕೇಳ್ತಿದ್ದಾರೆ ಅಂದ್ರೆ ನಾವಿರ್ತೀವಿ 10 ದಿನ ಬೇಕಾದ್ರೆ ನಮ್ಗೆ ರೇಷನ್ ಪ್ರೊವೈಡ್ ಮಾಡಿ ಅಂತಿದ್ದಾರೆ. ಕರೆಕ್ಟ್ ಆಗಿರೋ ಮಾತದು. ಅವ್ರೆಲ್ಲಾರು ಲೇಗ್ ಹೋಗಿ ರಿಟರ್ನ್ ಹೋಗಿ ಅಂತ ಇರ್ತಾರೆ. ಲೇಗ್ ಹೋದ್ರೆ ಇಲ್ಲಿಂದ 300 ಕಿಲೋಮೀಟ್ರು, 250 ಕಿಲೋಮೀಟರ್ ಇಲ್ಲಿಂದ ಯಾರು ಹೋಗ್ತಾರೆ? ಟ್ರಕ್ ಅವರು ತಿರುಗ್ಬಿಟ್ಟು. ನಾವು ಹೋಗ್ತೀವ? ನಾವು ಹೋಗಲ್ಲ. ಅದಕ್ಕೆ ಸ್ವಲ್ಪ ಬಿಸಿ ಮುಟ್ಟಿದೆ. ಇವಾಗ ಮಾತಾಡ್ತಿದ್ದಾರೆ ಅವ್ರದ್ದು ಹೈಯರ್ ಆಫೀಸರ್ ಜೊತೆಗೆ. ಸೊ ಏನಾಗಿದೆ ಅಂದರೆ ಇಲ್ಲಿ ಅಷ್ಟೆಲ್ಲ ಗಲಾಟೆ ಎಲ್ಲ ಮಾಡಿದ್ದಕ್ಕೆ ಇವಾಗ ಜಿಂಗ್ ಬಾರ್ ತನಕ ಹೋಗ್ತಾ ಇದ್ದಾರಂತೆ ಜನ. ಸೊ ನಮಗೊಂದು ಅಪ್ಡೇಟ್ ಸಿಕ್ತು. ಸೊ ಅದಕ್ಕೋಸ್ಕರ ನಾವು ಹೊರಡ್ತಾ ಇದ್ದೀವಿ ಜಿಂಗ್ ಬಾರ್ ತನಕ. ಆಮೇಲೆ ಅಲ್ಲಿಂದ ಆ ಕಡೆಗೆ ಏನಂತ ದೇವರೇ ಗೊತ್ತಿಲ್ಲ. ಬಟ್ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಇಲ್ಲಿಂದ ಹೋಗೋಣ ಅಂತ ನಮ್ಮದು ಐಡಿಯಾ. ಸೊ ನಮ್ಮದು ಲಗೇಜ್ ಎಲ್ಲ ಏನಾಗಿದೆ ಅಂದರೆ ನಮಗೆ ಮೊನ್ನೆ ಟೆಂಟಲ್ಲೇ ಧರ್ಮಶಾಲಾದವರು 2 ಜನ ಸಿಕ್ಕಿದ್ರು. ಧರ್ಮಶಾಲಾದವರು ಇಬ್ಬರು. ಸೊ ಅವ್ರದ್ದು ಕ್ಯಾಂಪರ್ ಇತ್ತು. ಅವ್ರು ಕ್ಯಾಂಪರಲ್ಲಿ ರೈಡ್ ಮಾಡ್ಕೊಂಡು ಏನಾ ಮುಂದೆ ಹೋಗಿದೆ. ಸೊ ಅವ್ರ ಕ್ಯಾಂಪರಲ್ಲಿ ನಾವು ಲಗೇಜ್ಗಳನ್ನ ಹಾಕಿಟ್ಟಿದ್ದೀವಿ. ಸೊ ನಮ್ಮದು ಹಾಕಿ ಬೇಗ ಹೋಗೋದ ಅಂತಂದರು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಮುಂದೊಂದು ಕಡೆ ಪವರ್ ಬ್ಯಾಂಕ್ ಕಾರ್ಡ್ ಒಂದು ಕಡೆ ಇಸ್ಕೋಬೇಕು. ಸೊ ಇವಾಗ ಏನೇ ಇದ್ರೂ ಸೀದಾ ಗಾಡಿ ಹೊಡಿಯೋದೆ. 5 ದಿನದ ನಮ್ಮದು ಒಂದು ವೆಯ್ಟ್ ಏನಿದೆ ಇಲ್ಲಿಗೆ ಕೊನೆಗೊಳ್ಳುತ್ತೆ ಅಂದ್ಕೊಂಡಿದ್ದೀನಿ ಸರ್ಚುದು. ಬನ್ನಿ ಮುಂದೆ ಹೋಗಿ ನೋಡೋದ ಹೆಂಗಿದೆ, ಏನು ಕತೆ, ಏನಾಗಿದೆ ಅಂತ. ಇದು ನೋಡಿದ ರೋಡು ಮೊನ್ನೆ ಚೆನ್ನಾಗೇ ಇತ್ತು. ಇಲ್ಲಿ ನೋಡಿ ಗ್ಲೇಷಿಯರ್ ಸಣ್ಣ ಸಣ್ಣ ತುಂಡುಗಳಲ್ಲಿ ಇನ್ನೂ ಕರಗೇ ಇಲ್ಲ ಗುರಿಲಿ. ಓ ಮೈ ಗಾಡ್, ಇದು ಬಾರಲಾಚೆ ಟಾಪಾ ಅಲ್ಲ ಇದಾ ಗೊತ್ತಿಲ್ಲ.
ಯಾವುದು ಅಂತ. ಸೈಕಿದೆ ವಾ. ಆದರೆ ಈ ಥರ ನೋಡೋಕೆ ಸ್ವಲ್ಪ ಖುಷಿ ಆಗ್ತಿದೆ ಗುರು. ಇದನ್ನು ಮೊನ್ನೆ ಸ್ನೋಫಾಲಲ್ಲಿ ಸತ್ತೋಗಿದ್ವಲ್ಲ ಗುರು, ಇಲ್ಲಿ ಸೈಕ್ ಥರ. ನಮಗೆ ಬಾರಲಾಚ ಪೀಕ್ ವಿಂಟರ್ಲಿ ಹೆಂಗಿರುತ್ತೆ ಅನ್ನೋದು ನಮಗೆ ನೋಡೋಕ್ಕೆ ಸಿಕ್ತು. ಆಮೇಲೆ ರೆಗ್ಯುಲರ್ ಆಗಿ ಇರೋ ವಿಂಟರಲ್ಲಿ ಹೆಂಗೆ ಸಿಗುತ್ತೆ ಅಂತಲೂ ನೋಡೋಕ್ಕೆ ಸಿಕ್ತು. ನೋಡಿ, ಸಮ್ಮರಲ್ಲಿ ಇದು ಇನ್ನೂ ಡ್ರೈ ಇರುತ್ತೆ, ಬಟ್ ನಮಗೆ ಸಮ್ಮರ್ ಥರ ಸಿಗ್ತಾ ಇಲ್ಲ. ಅದೊಂದು ಖುಷಿ ಅಷ್ಟೇ ನೋಡ್ಕೊಂಡು ಹೋಗೋದಕ್ಕಿನ್ನೇನು. ಅಲ್ಲಿ ನೋಡಿ ಗ್ಲೇಷಿಯರ್ ಎಲ್ಲ ಕರಗಿ ಹೋಗ್ತಾ ಇದೆ. ನೋಡಿ, ಗ್ಲೇಷಿಯರ್ ನಡುವೆ ನಾವು ಹೋಗ್ತಿರೋದು. ಒಂಥರ ಚೆನ್ನಾಗಿದೆ ನೋಡೋದಕ್ಕೆ. ಬಟ್ ಇದರಿಂದ ಇವಾಗ ಒಂದ್ಸಲಿ ಹೋದ್ರೆ ಸಾಕು ಅಂತಾಗಿದೆ ನಮಗೆ. ಬಟ್ ಸಾಕಾಗಿ ಕಾಣಿಸ್ತಿದೆ ಮಾತ್ರ ಗುರು. ನೆಕ್ಸ್ಟ್ ಲೆವೆಲ್ ಜಾಗ. ಮೇಲ್ಗಡೆ ಇನ್ನೂ ಚೆನ್ನಾಗಿರುತ್ತಾ ಅಂತ ನೋಡೋದಕ್ಕೆ, ಏನಂತೀರಾ? ವಾ ಮೈ ಗಾಡ್. ಬಟ್ ಇವತ್ತಷ್ಟು ಕೋಲ್ಡ್ ಅನ್ನಿಸ್ತಿಲ್ಲ ಗುರು. ಮೊನ್ನೆ ಅಷ್ಟೆಲ್ಲ ಇಷ್ಟು ಗ್ಲೇಷಿಯರ್ ಮಧ್ಯೆ ಹೋಗ್ತಾ ಇದ್ರು ಅದ್ರ ಬಿಸಿಲಿದೆಯಲ್ವಾ. ನೋಡಿ, ಬರೀ ನೀರೇ. ಓ, ಇಟಾಚಿ ಕೆಲಸ ಮುಗಿಸಿ ಈ ಕಡೆಗೆ ಹೋಗ್ತಿದೆ, ಅಥವಾ ಆ ಕಡೆ ಇರೋ ಬಂಡೆ ತೆಗೆಯೋಕ್ಕೆ ಇಟಾಚಿ ಹೋಗ್ತಾ ಇದೆ. ಎಂಥ ಜಾಗ ಗುರು. ನೋಡಿ, ನೀರು ಗ್ಲೇಷಿಯರ್ದು ಇಳಿದು ಹೆಂಗೆ ಬರ್ತಿದೆ ಅಂತ. ಸೈಕಾಗಿ ಬರ್ತಾಯಿದೆ, ಸೈಕ್ ಥರ ಬರ್ತದೆ. ನೋಡಿ, ಇಲ್ಲಿ ಗ್ಲೇಷಿಯರ್ ತಳ್ಳಾಕಿರೋ ಮಿಷನ್ನು. ಅಯ್ಯಮ್ಮ, ಓಹೋ, ಇಲ್ಲಿ ನೋಡಿ ಟ್ರಕ್ಗಳು ಲೈನ್ ಹೋಗ್ತಾ ಇರೋದು. ಹಂಗಿದೆ ನೋಡಿ ಜಾಗ. ಅಲ್ಲಿ ನೋಡಿ ಟ್ರಕ್ ಮೇಲೆ ಹೋಗ್ತಿದೆ. ಅಲ್ಲಿ ಹಂಗತ್ತಿ ಆ ಕಡೆಯಿಂದ ಪಾಸ್ ಆಗ್ಬೇಕು. ಥ್ಯಾಂಕ್ ಯು ಜಿ. ನೋಡಿ, ಐಸ್ ಗೆಡ್ಡೆ. ನೋಡಿ, ಇದೇ ರೋಡು ಬಾರಲಾಚ. ಸೊ ಆವಾಗ ನೀವು ನೋಡಿದ ವಿಡಿಯೋದಲ್ಲಿ ಏನಾಗಿದೆ ಅಂತಂದರೆ, ನಾವು ಇದ್ದಿದ್ದು ಸರ್ಚುನಲ್ಲಿ. ಸೊ ಸರ್ಚು ಬಂದು ನಿಮಗೆ ಹಿಮಾಚಲ್ ಮತ್ತು ಲದಾಖ್ದು ಬಾರ್ಡರ್ ಏರಿಯಾ. ಸೊ ಅಲ್ಲೇನಾಗಿದೆ, ಟ್ರಕ್ಗಳೆಲ್ಲ ಮೊನ್ನೆ 5 ದಿನದಿಂದ ಏನು ಸ್ಟ್ರಕ್ ಆಗಿತ್ತಲ್ವಾ, ಸೊ ಅದೆಲ್ಲನೂ ಸ್ಟ್ರಕ್ ಆಗಿದ್ದು ಲದಾಖ್ ಏರಿಯಾದಲ್ಲಿ, ಅಂದರೆ ಲದಾಖ್ ಚೆಕ್ ಪೋಸ್ಟ್ಗಿಂತ ಹಿಂದ್ಗಡೆಗೆ. ಹಿಮಾಚಲ್ ಚೆಕ್ ಪೋಸ್ಟ್ ಅವರು ಏನು ಮಾಡಿದ್ದಾರೆ ಅಂತಂದರೆ, ಬರೀ 15 ಟ್ರಕ್ ಇದೆ ಅಂತ ಮಾತ್ರ ರಿಪೋರ್ಟ್ ಕೊಟ್ಟಿರೋದು. ಬಟ್ ಆ್ಯಕ್ಚುಲಿ 200-250ಕ್ಕಿಂತ ಹೆಚ್ಚು ಟ್ರಕ್ಗಳಿತ್ತು. ಅದು ಹಿಮಾಚಲ್ ಚೆಕ್ ಪೋಸ್ಟ್ ಅವರು ಈ ಥರ ಮಾಡಿದ್ದಾರೆ ಅಂತ ಗೊತ್ತಾಗಿ ಟ್ರಕ್ ಅವರೆಲ್ಲರನ್ನು ಬೇಜಾರು ಮಾಡಿಕೊಂಡು ಸ್ವಲ್ಪ ದಬಾಯಿಸಿ ಪೊಲೀಸರಿಗೆ ಬಿಸಿ ಮುಟ್ಟಿಸಿದ್ಮೇಲೆ ನೋಡಿ ಈ ಥರ ಅರ್ಧ ರೋಡು ಓಪನ್ ಮಾಡಿದ್ದಾರೆ ಇವಾಗ. ಇಲ್ಲ ಅಂದರೆ ಯಾರಿಗೂ ಏನೂ ಇಲ್ಲವೇ ಇಲ್ಲ. ಆದರೆ ಬ್ಲೂ ಸ್ಕೈ, ಸ್ನೋ ತುಂಬಿರೋ ಮೌಂಟೇನ್, ಇಂಥ ಕಾಂಬಿನೇಷನ್ ನೋಡಿ, ಬಾಪ್ರೆ.
ಓರೆ ಬಾಪ್ರೆ, ಹೊಸ ಇಸು ಹುಡಿ ಮಾಡ್ಕೊಂಡು ಹೋಯ್ತವ್ರೆ ಅವರು. ಹೋಲಿ ಶಿಟ್, ಎಂಥ ರೋಡ್ ಗುರು ಇದು. ಮೊನ್ನೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ರೋಡ್ ಇಲ್ಲೆಲ್ಲ, ಮತ್ತು ನಮಗೆ ಗೊತ್ತಾಗ್ತಿಲ್ವ ಏನಂತ ಗೊತ್ತಿಲ್ಲ. ಬಾರಲಾಚ ಬಂದ್ವಲ್ಲಪ್ಪ, ಬಾರಲಾಚ ಯಾರು ಬಾರಲಾಚ ಇಳಿಯೋರು ಬೇಗ ಬರಬೇಕು. ಹಾಕಿದ್ದಾರೆ ನೋಡಿ 4850 ಮೀಟರ್ಗಳು. ಕನೆಕ್ಟಿಂಗ್ ಸ್ಟೇಟ್ಸ್, ಕನೆಕ್ಟಿಂಗ್ ಹಾರ್ಟ್ಸ್. ಮೊನ್ನೆ ತೋರಿಸ್ತೀವಿ ನಾವು ಎಲ್ಲಿ ತನಕ ಹೋಗಿದ್ವಿ ಅಂತ, ನೋಡಿದ್ರೆ ನೀವು ಸೈಕ್ ಆಗ್ತೀರಾ. ಇವ್ರು ನೋಡಪ್ಪ ಕೆಲಸಗಾರರು ಕಣೋ, ಐಸ್ ಕಲ್ಲು ಹೊಡಿತಾವ್ರು ಇವರು, ಐಸ್ ಕ್ಲೀನ್ ಮಾಡ್ತಾವ್ರು ಇವರು ರೋಡು. ನಾನೇನು ಬೀಳ್ತಿದ್ಯಲ್ಲ ಮೈಮೇಲೆ. ಮೊನ್ನೆ ಇದೆಲ್ಲ ಕ್ರಾಸಾಗಿ ಹೋಗಿದ್ವಿ ಕರೆಕ್ಟ್. ಅಲ್ಲಿಗೆ ಹೋಗೋದಕ್ಕೆ ದಾರಿ ಇದೆ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ದಾರಿ ಇದೆ ಅಲ್ಲಿಗೆ ಹೋಗೋದಕ್ಕೆ. ನೋಡಿ ಇವಾಗ ದಾರಿನೇ ಇಲ್ಲ. ಇಲ್ಲಿ ನೋಡಿ ಗುರಿ ಇವ್ರ ಕೆಲಸ ಸೈಕು. ಈ ಗ್ಲೇಷಿಯರ್ಗಳು ನೋಡಿ ಇಷ್ಟು ಬಿಸಿಲಿದ್ರು ಇವಾಗ ಕರಗ್ತಿದೆ ಇಲ್ಲ ಅಂತಲ್ಲ, ಬಟ್ ಇಷ್ಟು ಲೇಟಾಗಿ ಕರಗುತ್ತೆ ಅಂದ್ರೆ ಅದು ಡೆನ್ಸಿಟಿ ಏನಿರಬೇಕು ಲೆಕ್ಕ ಹಾಕಿ. ಹಾಂ, ಮೊನ್ನೆ ಇಲ್ಲಿ ತನಕ ಏನು ಬಂದಿದ್ದೀವ ಅಂತ, ಅಲ್ಲಿ ತನಕ ಹೋಗಿದ್ಕೊಳೋ ಮೊನ್ನೆ ನಾವು. ಮೊನ್ನೆ ಇಲ್ಲಿ ತನಕ ಬಂದಿದ್ದೀವೋ? ಹಾಂ, ಇಲ್ಲಿ ತನಕ ಬಂದಿದ್ದೀವಿ ಮೊನ್ನೆ, ಅಲ್ಲಿ ತನಕ ಹೋಗಿದ್ದೀವಿ ಮೊನ್ನೆ. ಇದೇ ಸೂರಜ್ ಸ್ಥಳ ಕೆಳಗಡೆ ಇರೋದೆ. ಇದು ಐಸು ಜಾರತ್ತೆ ಗುರು, ನೋಡೋದಕ್ಕೆ ಕಲ್ಲು, ಟೆಕ್ಸ್ಚರು ಕಲ್ಲು. ಸೂರಜ್ ಸ್ಥಳ Please catch it. ಚಪ್ಪಲ್ ಕ್ವಾಟ್ಲೆ ಮಾಡ್ತಾರೆ ಗುರು, ಐಸ್ ಗೆಡ್ಡೆ ಹಾಕಿ. ಓ ಮೈ ಗಾಡ್, ಏನೋ ಇದು. ಮತ್ತೆ ಸ್ಯಾಂಡ್ ಡ್ಯೂನ್ಸ್ ಅಲ್ಲ ಇದು, ಇದು ಐಸ್ ಡ್ಯೂನ್ಸ್. ಮೇಲ್ ನೋಡು ಒಂದ್ಸಲಿ, ಬೆಟ್ಟ ನೋಡು ಮೇಲೆ ಸೈಜ್ ಇದೆ. ಓ ಮೈ ಗಾಡ್, ಏನು ಗುರು ಇದು. ಇಲ್ಲಿ ನೋಡ್ ರೋಡ್ ಹೆಂಗೆ ಇದೆ ಮಚ್ಚ.
ಸ್ವಲ್ಪ ಹೊತ್ತಾದರೆ ಮೆಮೊರಿ ಕಾರ್ಡ್ ಖಾಲಿ ಆಗಿಬಿಡುತ್ತೆ. 55 ನಿಮಿಷ ಇದ್ದಿದ್ದದು. ಹೋಗ್ಬೋದಾಗಿತ್ತಾ? ಓ ಇಲ್ಲೆಲ್ಲ ಊಷ್ಟ ಆಗಿದೆ ಮಚ್ಚ. ಹಾಂ ಈ ರೋಡ್ ಹೊಡಿತಾ ಇದೆ ಕಣೋ, ಕಾಣಿಸ್ತಿಲ್ಲ ಏನೂ.